ಕೇಂದ್ರ ಭಾಗದಲ್ಲಿದ್ದಂತಹ ಸರ್ಕಾರಿ ಬಾವಿಯೊಂದು ಇದ್ದಕ್ಕಿದ್ದಂತೆ ಕಾಣೆಯಾಗಿದೆ. ಸುಮಾರು 800 ವರ್ಷಗಳ ಹಿಂದೆಯೇ ಇದ್ದಂತಹ ಆಯತಾಕಾರದ ಕಲ್ಲು ಘಟನೆಯು ಇದರೊಂದಿಗೆ ಮಣ್ಣು ಸೇರಿದೆ. ಬೃಹತ್ ಕಟ್ಟಡವೊಂದರ ನಿರ್ಮಾಣದಲ್ಲಿ ಈ ಎರಡು ಸರ್ಕಾರಿ ವ್ಯವಸ್ಥೆಗಳು ನೆಲಸಮಗೊಂಡಿದೆ. ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿ ಸಂದರ್ಭ ಬೇಕಾಗುವಂತಹ ನೀರನ್ನ ಒದಗಿಸ್ತಾ ಇದ್ದ ಈ ಸರ್ಕಾರಿ ಬಾವಿ ಪ್ರಸ್ತುತ ಅತಿಕ್ರಮಣಗೊಂಡಿದೆ. ವಿಶೇಷವೆಂದರೆ ಕಾನೂನು ಪಾಲನೆ ಮಾಡಬೇಕಾಗಿದ್ದ ವಕೀಲರೇ ಈ ಅತಿಕ್ರಮಣ ಮಾಡಿದ್ದಾರೆ ಎಂದು ಸಂತೋಷ್ ಕುಮಾರ್ ಶೆಟ್ಟಿ ಆರೋಪಿಸಿದ್ದಾರೆ. ಪುತ್ತೂರು ಹೋಬಳಿಯ ಸರ್ವೆ ನಂಬರ್ 133/9A0.02ರಲ್ಲಿ ಇದ್ದಂತಹ ಈ ಸರ್ಕಾರಿ ಬಾವಿ ಹಾಗೂ ಪಕ್ಕದಲ್ಲಿದ್ದಂತಹ ಸುಂದರವಾದ ಕಲ್ಲು ಘಟನೆ ಮತ್ತು ಸುಮಾರು 15 ಅಡಿ ಎತ್ತರದ ಕಲ್ಲಿನ ತಡೆಗೋಡೆ ಅತಿಕ್ರಮಣವಾಗಿರುವ ಜಾಗ. ಇದರ ಪಕ್ಕದಲ್ಲಿದ್ದ ಸರ್ವೆ ನಂಬರ್ 133/9B0.06 ಎಕರೆ ಸ್ಥಳವನ್ನು ಪುತ್ತೂರಿನ ವಕೀಲರೊಬ್ಬರು ಖರೀದಿ ಮಾಡಿ ಅಲ್ಲಿ 5,500 ಚದರ ಅಡಿಯ ಕಟ್ಟಡ ನಿರ್ಮಿಸಿದ್ದಾರೆ. ಈ ಸರ್ಕಾರಿ ಬಾವಿ ಒಂದು ಕಾಲದಲ್ಲಿ ಸ್ಥಳೀಯ ದೇವಿ ಆರಾಧನೆಗೆ ನೀರು ಒದಗಿಸುವ ತಾಣ ಆಗಿತ್ತು. ಸ್ಥಳೀಯ ನಿವಾಸಿಗಳಿಗೆ ಗೃಹ ಉಪಯೋಗ ಹಾಗೂ ದನಕರುಗಳ ಪಾಲಿಗೂ ನೀರು ನೀಡುವ ಬಾವಿಯಾಗಿತ್ತು. ಆದರೆ ಪ್ರಸ್ತುತ ಈ ಸರ್ಕಾರಿ ಸ್ಥಳವನ್ನು ಕಟ್ಟಡ ನಿರ್ಮಿಸುವ ಸಂದರ್ಭ ಮಣ್ಣು ಹಾಕಿ ಮುಚ್ಚಿ ನಾಮಾವೇಶಗೊಳಿಸಲಾಗಿದೆ. ಈ ಸರ್ಕಾರಿ ಬಾವಿ ಇದ್ದ ಸ್ಥಳವನ್ನ ಕಟ್ಟಡದ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸುವ ಹುನ್ನಾರ ನಡೆಸಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನಗರಸಭೆಯಿಂದ 5,500 ಚದರ ಅಡಿ ಕಟ್ಟಡ ನಿರ್ಮಾಣದ ಪರವಾನಗಿಯನ್ನ ಪಡೆದುಕೊಂಡಿರುವ ವಕೀಲರು ಪ್ರಸ್ತುತ 10,000 ಚದರ ಅಡಿ ಕಟ್ಟುವ ಕಟ್ಟಡ ಬಾಡಿಗೆಗೆ ಇದೆ ಎಂಬ ಜಾಹೀರಾತನ್ನು ನೀಡಿದ್ದಾರೆ. ಜೊತೆಗೆ ಸೆಟ್ ಬ್ಯಾಕ್ ಇಲ್ಲದೆ ಕಟ್ಟಡ ನಿರ್ಮಾಣಗೊಂಡಿದೆ. ಅನುಮತಿ ಪಡೆಯದೆ 10,000 ಚದರ ಅಡಿಯ ಕಟ್ಟಡ ಇದೆ ಎಂದು ಜಾಹೀರಾತು ನೀಡುವ ಇವರು ಮುಂದೆ ಇನ್ನಷ್ಟು 1,000 ಚದರ ಅಡಿ ಕಟ್ಟಡ ಇದೆ ಎಂದು ಬಾಡಿಗೆದಾರರನ್ನು ನಂಬಿಸುವ ಸಾಧ್ಯತೆ ಕೂಡ ಇದೆ. ಸರ್ಕಾರಿ ಕೆರೆ ನಗರಸಭೆಯ ಆಸ್ತಿ. ಕಟ್ಟಡ ನಿರ್ಮಾಣದ ಸಂದರ್ಭ ಈ ಕೆರೆಯನ್ನ ಮುಚ್ಚಲಾಗಿದ್ರೂ ಈ ಬಗ್ಗೆ ನಗರಸಭೆಯ ವತಿಯಿಂದ ಯಾವುದೇ ಕಾನೂನು ಪ್ರಕ್ರಿಯೆ ನಡೆದಿಲ್ಲ. ಪರವಾನಗಿ ಪಡೆದುಕೊಡೋದಕ್ಕಿಂತ ಹೆಚ್ಚು ಚದರ ಅಡಿ ಕಟ್ಟಡವಿದೆ ಎಂಬ ಪ್ರಚಾರ ಮತ್ತು ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಕಾನೂನು ಪ್ರಕಾರ ಅಪರಾಧ. ಈಗಾಗಲೇ ಸರ್ವೆ ಇಲಾಖೆಗೆ ಒಂದು ಬಾರಿ ಮನವಿ ಮಾಡಲಾಗಿದೆ. ಆದರೆ ಅವರು ಕೊಟ್ಟ ಉತ್ತರ ಸಮರ್ಪಕವಾಗಿಲ್ಲ. ಹಾಗಾಗಿ ಮತ್ತೊಂದು ಬಾರಿ ಮನವಿ ಮಾಡಲಾಗ್ತಿದೆ. ಸರ್ಕಾರಿ ಬಾವಿ ಕುರಿತು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗ್ತದೆ ಎಂದು ಪುತ್ತೂರು ನಗರಸಭಾ ಪೌರ ಆಯುಕ್ತೆ ವಿದ್ಯಾ ಕಾಳೆ ಹೇಳಿದರು.